ಇದು ಬಿಜೆಪಿ ಪ್ರಾಯೋಜಿತ ಪ್ರಕರಣ. ಸರ್ಕಾರವೇ ಹಿಜಾಬ್ ಪ್ರಕರಣವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಅವರ ಆರೋಪ ಇದು. ಮಕ್ಕಳಲ್ಲಿ ವಿಷಬೀಜವನ್ನ ಬಿತ್ತೋ ಕೆಲಸ ಆಗ್ತಾ ಇದೆ. ಆದೇಶ ಹೊರಡಿಸೋ ಮೊದಲು ಏನ್ ನಿಯಮ ಇತ್ತು, ಸರ್ಕಾರ ಅದನ್ನೇ ಮುಂದುವರಿಸಬೇಕು ಅಂತ ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸರ್ಕಾರವೇ ಈ ಹಿಜಾಬ್ ಪ್ರಕರಣವನ್ನ ಮಾಡ್ತಾ ಇದೆ ಅಂತ. ಈ ಹಿಜಾಬ್ ಪ್ರಕರಣ ಇದು ಸರ್ಕಾರದ ತನ್ನ ವೈಫಲ್ಯವನ್ನ ಮುಚ್ಚಿಕೊಂಡು ಹಾಕಲಿಕ್ಕೆ, ಜನರ ಒಂದು ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಲಿಕ್ಕೆ ಇದು ಬಹಳ ಖೇದಕರವಾದಂಥ ವಿಚಾರ. ಇದು ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ನಾವು ನಮ್ಮ ರಾಜಕೀಯವನ್ನು ಮಾಡ್ತೀವಿ, ಪೋಲರೈಸೇಷನ್ ಮಾಡಲಿಕ್ಕೆ ಬಯಸ್ತೀವಿ. ಇದು ಹಿಂದೆಂದೂ ಕೂಡ ಆಗಿರಲಿಲ್ಲ. ಈ ಶಾಲಾ ಕಾಲೇಜಿನಲ್ಲಿ ಈ ರೀತಿ ಇವತ್ತಿನ ದಿವಸ ಈ ಕೆಲಸವನ್ನು ಬಿಜೆಪಿ ಪಕ್ಷ ಇವತ್ತಿನ ದಿವಸ ಮಾಡಬಾರ್ದಾಗಿತ್ತು. ಅದನ್ನು ನಾವು ಕಟುವಾಗಿ ಟೀಕಿಸ್ತೀವಿ ಮತ್ತು ಇದು ಇಲ್ಲಿಗೆ ನಿಲ್ಲಬೇಕು. ಇತ್ಕೊಂಡು ಇವತ್ತಿನ ದಿವಸ ಮಕ್ಕಳಲ್ಲಿ ಇವತ್ತಿನ ದಿವಸ ವಿಷ ಬಿತ್ತನೆ ಮಾಡುವಂಥದ್ದು ಅದು ಸರಿಯಲ್ಲ. ಇವತ್ತಿನ ದಿವಸ ಎಲ್ಲರೂ ಕೂಡ ಮಕ್ಕಳು ಚೆನ್ನಾಗಿರ್ತಾರೆ, ಒಟ್ಟರು ಕೂಡೇ ಇರ್ತಾರಲ್ಲಿ. ಇವತ್ತಿನ ದಿವಸ ಆ ಮಕ್ಕಳ ಇದರಲ್ಲಿ ನಮ್ಮ ಓಟಿನ ಆಶೆಗಾಗಿ, ನಮ್ಮ ರಾಜಕೀಯ ದುರುದ್ದೇಶದಿಂದ ಇವತ್ತಿನ ದಿವಸ ಅವ್ರನ್ನ ನಾವು ಅಲ್ಲಿ ಹೋಗಿ ನಮ್ಮ ಈ ಒಂದು ಹಿಜಾಬ್ ಪ್ರಕರಣ ಆಗಲಿ ಇವತ್ತಿನ ದಿವಸ ನಾವು ಅದನ್ನು ಹಾಕೊಂಡು ಹೋಗಿ ಯಾರೂ ಕೂಡ ಆಗಬಾರ್ದು. ಇವತ್ತಿನ ದಿವಸ ಎಲ್ಲರೂ ಇವತ್ತು ನಾನು ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀನಿ. ಸುಮಾರು 35,000 ವಿದ್ಯಾರ್ಥಿಗಳು ಜಾಸ್ತಿ ಕಲಿತಾ ಇದ್ದಾರೆ. ಎಂದೂ ಕೂಡ ಈ ವಿಚಾರಗಳು ಬಂದಿಲ್ಲ ಇವತ್ತಿನ ದಿವಸ. ಹೀಗಾಗಿ ಈ ರೀತಿ ಮಾಡುವಂಥದ್ದು ಸರಿಯಲ್ಲ. ಇದು ಸರ್ಕಾರ ಭಾಳ ತಪ್ಪನ್ನು ಮಾಡಿದೆ. ಇದು ಮಕ್ಕಳಲ್ಲಿ ಶಾಲೆಗಳಲ್ಲಿ ಇವತ್ತಿನ ದಿವಸ ನಾವು ರಾಜಕೀಯನ ಇವತ್ತಿನ ದಿವಸ ನಂದೇ ಸಂಸ್ಥೆಯಲ್ಲಿ ನಾವು ರಾಜಕೀಯನ ಒಳಗೆ ಒಯ್ಯೋದಿಲ್ಲ. ನಾವು ಹೊರಗಡೆ ಇರ್ತೀವಿ, ಏನಿದ್ರೂ ಕಂಪೌಂಡ್ ಹೊರಗಡೆ ಇರ್ತದೆ. ಹೀಗಾಗಿ ಅಲ್ಲಿ ರಾಜಕೀಯನ ತೆಗೆದುಕೊಂಡು ಹೋಗಿದ್ದು ಭಾಳ ದುರದೃಷ್ಟಕರ. ಅದು ಆಗಬಾರ್ದಾಗಿತ್ತು ಮತ್ತು ಅದನ್ನು ಕಟುವಾಗಿ ಇವತ್ತಿನ ದಿವಸ ನಾವು ಟೀಕೆಯನ್ನು ಕೂಡ ಮಾಡ್ತೀವಿ. ಮತ್ತು ನಾವು ಇವತ್ತಿನ ದಿವಸ ಎಲ್ಲ ಧರ್ಮದವರು, ಜಾತಿಯವರು ಇವತ್ತಿನ ದಿವಸ ಅಲ್ಲಿ ಕೂಡಿಕೊಂಡು ಒಂದು ಕುಟುಂಬದಂತೆಯವರು ಏನಿದ್ದಾರೆ ಅದು ಮುಂದುವರಿಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಲಾಷೆ. ಆ ದಿಶೆಯಲ್ಲಿ ನಮ್ಮ ಹೋರಾಟ ನಡೀತದೆ. ನೋಡಿ, ಈಗ ಅದು ಚರ್ಚೆ ಮಾಡಿ ಇವತ್ತಿನ ದಿವಸ ಅಲ್ಲಿ ಆದೇಶ ಹೊರಡಿಸಿದೆ, ಗೊತ್ತಿದೆ, ಸಮವಸ್ತ್ರ ಅಂತ ಆದೇಶ ಹೊರಡಿಸಿದೆ. ಈ ಮೊದಲೇನಿತ್ತು, ಇದಕ್ಕಿಂತ ಮುಂಚಿತವಾಗಿತ್ತೇನಿತ್ತು, ಆ ಸ್ಟೇಟಸ್ ಕೋ ಮೇಂಟೈನ್ ಆಗಬೇಕು. ಸಪ್ತಾಹ ಆದೇಶ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ಇವತ್ತಿನ ದಿವಸ ಇವತ್ತು ನಮ್ಮ ಧರ್ಮದಲ್ಲಿದೆ, ಅವ್ರ ಧರ್ಮದಲ್ಲಿದೆ, ಇದೆಲ್ಲ ವಿಚಾರ ಮಾಡ್ಕೊಂಡು ಮಾಡಬೇಕು. ಆದೇಶ ಹೊರಡಿಸಿದ್ರೆ ಏಕಾಏಕಿ ಮೊದಲು ಮಾಡಕ್ಕೆ ಹಚ್ಚೋದು, ಹಿಂದೆ ಆದೇಶ ಮಾಡೋದು, ಎರಡು ನೀವೇ ಮಾಡ್ತೀರಿ. ಇದು ಸರಿಯಾದದ್ದಲ್ಲ. ಏನು ಮೊದಲೇನಿತ್ತು, ಪ್ರಯರ್ ಟು ಇದು ಹಿಜಾಬ್ ಪ್ರಕರಣ ಹಾಕಿದ ಮುಂಚೆ ಏನಿತ್ತು ಅಲ್ಲಿ, ಅದು ಇವತ್ತಿನ ದಿವಸ ಮುಂದುವರಿಬೇಕು. ಮಾತುಕತೆ ಮೂಲಕ ಇವತ್ತಿನ ದಿವಸ ಸೌಹಾರ್ದಯುತವಾಗಿ ಇವತ್ತಿನ ದಿವಸ ಇದು ಬಗೆಹರಿಬೇಕು. ಮತ್ತು ಹಸ್ತಕ್ಷೇಪ ಶಾಲಾ ಕಾಲೇಜಿನಲ್ಲಿ ಮಕ್ಕಳಲ್ಲಿ ಇವತ್ತಿನ ದಿವಸ ನಮ್ಮ ರಾಜಕೀಯವನ್ನು ತರಲಿಕ್ಕೆ ನಾವು ಹೋಗಬಾರ್ದು. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಅಲ್ಲಿ ಹೋಗಿ ನಮ್ಮ ವಿಷ ಬೀಜವನ್ನು ಬಿತ್ತಲಿಕ್ಕೆ ನಾವು ಪ್ರಯತ್ನ ಬಿಜೆಪಿಯವರು ಮಾಡಬಾರ್ದು, ನಾವು ಕಾಂಗ್ರೆಸ್ನವರು ಮಾಡಬಾರ್ದು. ಉಡುಪಿ ಮತ್ತೆ ಕುಂದಾಪುರದಲ್ಲಿ ಕಾಂಗ್ರೆಸ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಂತ ಟೀಕೆ ಮಾಡ್ತಿದ್ದಾರೆ ಬಿಜೆಪಿ ಸಚಿವರು. ನೋಡಿ, ಮಾಡಿದವರು ಯಾರು? ಇವೆಲ್ಲ ಸ್ಪಾನ್ಸರ್ಡ್ ಆಗಿದೆ ಬಿಜೆಪಿಯಿಂದ. ನಮ್ಮ ಕಾಂಗ್ರೆಸ್ಗೆ ಏನು ಟೀಕೆ ಮಾಡ್ತಾರೆ?